ಹಲೋ ಫ್ರೆಂಡ್ಸ್, ಇವತ್ತು ನಾವೆಲ್ಲ ಟ್ವಿಸ್ಟಿಂಗ್ ಆಗಿರುವಂತ 2009ರಲ್ಲಿ ರಿಲೀಸ್ ಆದಂತಹ ಹಾಲಿವುಡ್ ನ ಒಂದು ಹೈಫೈ ಥ್ರಿಲ್ಲರ್ ಮೂವಿನ ನೋಡ್ತಾ ಇದೀವಿ. ಈ ಮೂವಿನ ಒನ್ ಲೈನ್ ನಲ್ಲಿ ಹೇಳ್ಬೇಕಂದ್ರೆ ನಮ್ ಹೀರೋ ಕೈಗೆ ಸಿಗೋ 50 ವರ್ಷದ ಹಿಂದಿನ ಒಂದು ಬರೀ ನಂಬರ್ಸ್ ಗಳನ್ನೇ ಬರ್ದಿರೋ ಲೆಟರ್ ನಲ್ಲಿ ಮುಂದೆ ನಡೆಯೋ ಅನಾಹುತಗಳ ಮತ್ತೆ ಭೂಮಿಯ ಅಂತ್ಯದ ಬಗ್ಗೆ ಒಂದು ಚಿಕ್ಕ ಹುಡುಗಿ ತಿಳಿಸೋ ಭವಿಷ್ಯದ ಕಥೆಯನ್ನ ಒಳಗೊಂಡಿರುವಂತಹ ಮೂವಿ. ಮತ್ತೆ ಇನ್ಯಾಕ್ ತಡ, ಹಾಗಿದ್ರೆ ಬನ್ನಿ ಇವಾಗ ಕತೆ ಒಳಗಡೆ ಹೋಗೋಣ. ಮೂವಿಯ ಓಪನಿಂಗ್ ಸೀನ್ 1959ರಲ್ಲಿ ಸ್ಟಾರ್ಟ್ ಆಗುತ್ತೆ. ಅಮೆರಿಕದ ಲೆಕ್ಸಿಸ್ಟನ್ ಅನ್ನೋ ಒಂದು ಊರಲ್ಲಿ ಹೊಸದಾಗಿ ಒಂದು ಸ್ಕೂಲ್ ಓಪನ್ ಆಗ್ತಿರುತ್ತೆ. ಅಲ್ಲಿ ಎಲ್ಲಾ ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ಲುಸಿಂಡಾ ಅನ್ನೋ ಒಂದೇ ಒಂದು ಹುಡುಗಿ ಮಾತ್ರ ಭಯಂಕರವಾಗಿ ಆಕಾಶದ ಕಡೆ ನೋಡ್ತಾ ನಿಂತಿರ್ತಾಳೆ. ಆಕೆಗೆ ಮಾತ್ರ ಏನೇನೋ ಶಬ್ದಗಳು ವಿಚಿತ್ರವಾಗಿ ಯಾರೋ ಮಾತಾಡೋದು ಕೇಳಿಸ್ತಾ ಇರುತ್ತೆ. ಅಷ್ಟರಲ್ಲಿ ಒಬ್ರು ಟೀಚರ್ ಬಂದು ಮಕ್ಕಳನ್ನೆಲ್ಲ ಕ್ಲಾಸ್ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕ್ಲಾಸ್ ನಲ್ಲಿ ಟೀಚರ್ ಮಕ್ಕಳ ಮುಂದೆ ನಿಂತು, ನಾಳೆಗೆ ಸ್ಕೂಲ್ ಓಪನ್ 1 ವರ್ಷ ಆಯ್ತು, ಹಾಗಾಗಿ ಸ್ಕೂಲ್ ನ ಆನಿವರ್ಸರಿಗೆ ಸ್ಕೂಲ್ ನ ಮ್ಯಾನೇಜ್ಮೆಂಟ್ ಮಕ್ಕಳಿಗೆಲ್ಲ ಒಂದು ಅಸೈನ್ಮೆಂಟ್ ಕೊಡೋಕೆ ನಿರ್ಧಾರ ಮಾಡಿದೆ. ಅದೇನಂದ್ರೆ ಮಕ್ಕಳೆಲ್ಲ 50 ವರ್ಷದ ನಂತರ ನಮ್ ಭೂಮಿ ಹೇಗಿರುತ್ತೆ ಅನ್ನೋ ಒಂದು ಇಮ್ಯಾಜಿನೇಷನ್ ನ ಮಾಡ್ಕೊಂಡು ಡ್ರಾಯಿಂಗ್ಸ್ ಅನ್ನ ಮಾಡ್ಬೇಕು. ನೀವು ಬರ್ದಿರೋ ಡ್ರಾಯಿಂಗ್ಸ್ ನ ಒಂದು ಟೈಮ್ ಕ್ಯಾಪ್ಸೂಲ್ ನಲ್ಲಿ ಹೂತಾಕಿ ಸ್ಕೂಲ್ ನ 50 ವರ್ಷದ ಆನಿವರ್ಸರಿಗೆ ತೆಗೆದು ಯಾರು ಬರ್ದಿರೋ ಡ್ರಾಯಿಂಗ್ಸ್ 50 ವರ್ಷಗಳ ನಂತರಕ್ಕೆ ಹೋಲಿಕೆ ಆಗುತ್ತೆ ನೋಡ್ತೀವಿ ಅಂತ ಹೇಳ್ತಾರೆ. ಅದನ್ನ ಕೇಳಿ ಖುಷಿಯಾದಂತಹ ಮಕ್ಕಳು ಡ್ರಾಯಿಂಗ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೆಲವರು ಭವಿಷ್ಯದ ಸ್ಪೇಸ್ ಶಿಪ್ ಅನ್ನ ಬಿಡಿಸಿದ್ರೆ, ಮತ್ತೊಂದಷ್ಟು ಮಕ್ಕಳು ಹೈಫೈ ಕಾರ್ ಗಳನ್ನ ಬಿಡಿಸಿದ್ರೆ, ಇನ್ನೊಂದಷ್ಟು ಮಕ್ಕಳು ರೋಬೋಟ್ ಗಳನ್ನ ಬಿಡಿಸ್ತಾರೆ. ಎಲ್ಲ ಡ್ರಾಯಿಂಗ್ ಪೇಪರ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ಬೇಕಾದ್ರೆ ಲುಸಿಂಡಾ ಮಾತ್ರ ತನ್ನ ದೊಡ್ಡ ಡ್ರಾಯಿಂಗ್ ಪೇಪರ್ ನಲ್ಲಿ ವಿಚಿತ್ರವಾಗಿ ಏನೋ ನಂಬರ್ಸ್ ಗಳನ್ನ ನಾನ್ ಸ್ಟಾಪ್ ಬರೀತಿರ್ತಾಳೆ. ಇನ್ನೇನೋ ಪೇಪರ್ ನ ಕೊನೆಯಲ್ಲಿ ಇನ್ನೊಂದಷ್ಟು ನಂಬರ್ ಗಳನ್ನ ಬರಿಬೇಕು ಅನ್ನೋ ಅಷ್ಟರಲ್ಲಿ ಟೈಮ್ ಆಯ್ತು ಅಂತ ಹೇಳಿ ಮಿಸ್ ಟೈಲರ್ ಡ್ರಾಯಿಂಗ್ ಶೀಟ್ ನ ಕಿತ್ಕೊಂಡು ಹೊರಟೋಗ್ಬಿಡ್ತಾಳೆ. ನಂತರ ಆ ಡ್ರಾಯಿಂಗ್ ಪೇಪರ್ಸ್ ಗಳನ್ನ ಒಂದು ಟೈಮ್ ಕ್ಯಾಪ್ಸೂಲ್ ನಲ್ಲಿ ಹಾಕಿ ಅದನ್ನ ಸ್ಕೂಲ್ ಮುಂದೆ ಹೂತಾಕ್ತಿರ್ತಾರೆ. ಅದನ್ನ ಎಲ್ಲಾ ಮಕ್ಕಳು ಕೂಡ ಖುಷಿಯಾಗಿ ನೋಡ್ತಾ ನಿಂತಿರ್ಬೇಕಾದ್ರೆ ಲುಸಿಂಡಾ ಮಾತ್ರ ದೂರದಲ್ಲಿ ನಿಂತು ವಿಚಿತ್ರವಾಗಿ ನೋಡ್ತಿರ್ತಾಳೆ. ಹಾಗೇನೆ ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಂಗೆ ಕಾಣಿಯಾಗ್ಬಿಡ್ತಾಳೆ. ಮಿಸ್ ಟೈಲರ್ ಪೊಲೀಸ್ಗೆ ತಕ್ಷಣ ಇನ್ಫಾರ್ಮ್ ಮಾಡಿ ಆಕೆಯನ್ನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಸ್ಕೂಲ್ ನ ಬೇಸ್ಮೆಂಟ್ ನಲ್ಲಿ ಏನೋ ಶಬ್ದ ಬರ್ತಿದೆ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಶಾಕಿಂಗ್ಲಿ ಲುಸಿಂಡಾ ತನ್ನ ರಕ್ತ ಸಿಕ್ತವಾದ ಬೆರಳುಗಳಲ್ಲಿ ಇನ್ನೂ ಕೆಲವೊಂದಷ್ಟು ನಂಬರ್ ಗಳನ್ನ ಕೆತ್ತಿರ್ತಾಳೆ. ಈಗ್ಲೂ ಆ ವಿಚಿತ್ರವಾದ ಧ್ವನಿಗಳು ಲುಸಿಂಡಾಗೆ ಮಾತ್ರ ಕೇಳಿಸ್ತಿರ್ತವೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನಂತರದ 50 ವರ್ಷಕ್ಕೆ ಅಂದ್ರೆ 2019ಕ್ಕೆ ಸೀನ್ ಶಿಫ್ಟ್ ಆಗುತ್ತೆ. ಇಲ್ಲಿ ನಮ್ಗೆ ಈ ಮೂವಿಯ ಹೀರೋ ಜಾನ್ ನ ತೋರಿಸ್ತಾರೆ. ಇವರೊಬ್ರು ಅಮೆರಿಕದ MIT ಕಾಲೇಜ್ ನಲ್ಲಿ ಕಾಸ್ಮೋಲಜಿ ಪ್ರೊಫೆಸರ್ ಹಾಗೂ ನಕ್ಷತ್ರಗಳು ಮತ್ತೆ ಗ್ರಹಗಳ ಬಗ್ಗೆ ಅಧ್ಯಯನ ಮಾಡ್ತಿರ್ತಾರೆ. ಜಾನ್ ನ ಹೆಂಡತಿ ಕೆಲವು ವರ್ಷಗಳ ಹಿಂದೆನೆ ಕಾರ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರ್ತಾರೆ. ಇವಾಗ ಅವರು ತನ್ನ ಮಗ ಕ್ಯಾಲಬ್ ನ ಜೊತೆ ಜೀವನ ಸಾಗಿಸ್ತಿರ್ತಾರೆ. ಅವರು ತನ್ನ ಕೆಲಸವನ್ನ ಮುಗಿಸಿ ಬರ್ಬೇಕಾದ್ರೆ ತನ್ನ ಮಗ ಓದ್ತಾ ಇರೋ ಸ್ಕೂಲ್ ನ 50 ವರ್ಷದ ಆನಿವರ್ಸರಿ ಇರೋದು ನೆನಪಾಗಿ ಅಲ್ಲಿಗೆ ಓಡಿ ಬರ್ತಾರೆ. ಈ ಸ್ಕೂಲ್ ಬೇರೆ ಯಾವ್ದು ಅಲ್ಲ, 50 ವರ್ಷಗಳ ಹಿಂದೆ ಲುಸಿಂಡಾ ಓದ್ತಿದ್ದಂತಹ ಅದೇ ಸ್ಕೂಲ್ ಆಗಿರುತ್ತೆ. ಈಗ ಆ ಟೈಮ್ ಕ್ಯಾಪ್ಸೂಲ್ ನ ಹೊರಗಡೆ ತೆಗೆಯೋದಕ್ಕೆ ತುಂಬಾನೇ ವಯಸ್ಸಾಗಿರೋ ಮಿಸ್ ಟೈಲರ್ ನ ಕರೆಸಿರ್ತಾರೆ. ಆಕೆ ಕೂಡ ಹೊರಗ್ ತೆಗೆದಂತಹ ಟೈಮ್ ಕ್ಯಾಪ್ಸೂಲ್ ನಲ್ಲಿದ್ದ ಡ್ರಾಯಿಂಗ್ ಪೇಪರ್ಸ್ ಗಳನ್ನ ತೆಗೆದು ಎಲ್ಲ ಮಕ್ಕಳಿಗೂ ಹಂಚ್ತಿರ್ತಾರೆ. ಇಲ್ಲಿ ಕೋಇನ್ಸಿಡೆಂಟ್ಲಿ ಲುಸಿಂಡಾ ಬರ್ದಂತಹ ಆ ಡ್ರಾಯಿಂಗ್ ಪೇಪರ್ ಕ್ಯಾಲಬ್ಗೆ ಸಿಗುತ್ತೆ. ಇದನ್ನ ಓಪನ್ ಮಾಡಿ ನೋಡಿದ್ರೆ ಬರೀ ನಂಬರ್ಸ್ ಬರ್ದಿರೋ ಪೇಪರ್. ಎಲ್ರಿಗೂ ಡ್ರಾಯಿಂಗ್ ಬರ್ದಿರೋ ಪೇಪರ್ ಸಿಕ್ಕಿದ್ರೆ ನಂಗ್ ಮಾತ್ರ ಬರೀ ನಂಬರ್ಸ್ ಬರ್ದಿರೋ ಪೇಪರ್ ಸಿಕ್ಕಿದ್ಯಲ್ಲ ಅಂತ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಲುಸಿಂಡಾಗೆ ಕೇಳಿಸಿದಂತಹ ವಿಚಿತ್ರವಾದ ಧ್ವನಿಗಳು ಇವನ್ಗೂ ಕೂಡ ಕೇಳಿಸೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೇನೆ ದೂರದಲ್ಲಿ ಒಬ್ಬ ಬ್ಲಾಕ್ ಕಲರ್ ಸೂಟ್ ಹಾಕೊಂಡಂತಹ ವ್ಯಕ್ತಿ ಇವನನ್ನ ವಿಚಿತ್ರವಾಗಿ ನೋಡ್ತಾ ಇರ್ತಾನೆ. ಇಲ್ಲಿ ಕ್ಯಾಲಬ್ಗೆ ಹುಟ್ಟಾಗಿಂದನೇ ಸರಿಯಾಗಿ ಕಿವಿ ಕೇಳಿಸ್ತಿರೋದಿಲ್ಲ. ಬಹುಶಃ ನಾನ್ ಹಾಕೊಂಡಿರೋ ಹಿಯರಿಂಗ್ ಮೆಷಿನ್ ಕೆಟ್ಟೋಗಿರ್ಬೋದು, ಅದ್ರಿಂದಾನೇ ಈ ತರ ಶಬ್ದ ಕೇಳಿಸ್ತಿರ್ಬೋದು ಅಂತ ಸುಮ್ನಾಗ್ತಾನೆ. ಆ ದಿನ ರಾತ್ರಿ ಜಾನ್ ಕ್ಯಾಲಬ್ ನ ಊಟಕ್ಕೆ ಕರೆದಾಗ ನೋಡಿದ್ರೆ ಆ ಡ್ರಾಯಿಂಗ್ ಪೇಪರ್ ಅನ್ನ ವಾಪಸ್ ಕೊಡದೆ ಮಿಸ್ ಆಗಿ ಮರೆಗೆ ತಂದಿರ್ತಾರೆ ಕ್ಯಾಲಬ್. ಮಗನ್ನ ಮಲಗಿಸಿ ಬಂದು ನಂತರ ಡ್ರಿಂಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಡ್ರಿಂಕ್ಸ್ ಮಾಡಿದ ಗ್ಲಾಸ್ ನ ಲುಸಿಂಡಾ ಬರ್ದಂತಹ ಪೇಪರ್ ಮೇಲೆ ಮಿಸ್ ಆಗಿ ಇಟ್ಬಿಡ್ತಾನೆ. ಇದರಿಂದ ಆ ಪೇಪರ್ ಮೇಲೆ ಒಂದು ಸರ್ಕಲ್ ಕ್ರಿಯೇಟ್ ಆಗಿ ಮಿಸ್ ಆಗಿ ಅದನ್ನ ಜಾನ್ ನೋಡಿದಾಗ ಒಂದಷ್ಟು ನಂಬರ್ ಗಳ ಮೇಲೆ ಅವನ ಗಮನ ಹೋಗುತ್ತೆ. ಆ ನಂಬರ್ ಗಳು ಏನಿರ್ಬೋದು ಅಂತ ಒಂದು ವೈಟ್ ಬೋರ್ಡ್ ಮೇಲೆ ಬರೆದು ಗಮನಿಸಿದಾಗ ಒಂದು ಡೇಟ್ ಫಾರ್ಮ್ ಆಗುತ್ತೆ. ಅದು 9/11/2001. ಪಕ್ಕದಲ್ಲಿ 2996 ಅನ್ನೋ ನಂಬರ್ ಕೂಡ ಬರ್ದಿರಲಾಗುತ್ತೆ. ಈ ನಂಬರ್ ನ ಎಲ್ಲೋ ನೋಡಿದ್ದೀನಲ್ಲ ಅಂತ ವೆಬ್ ನಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಶಾಕಿಂಗ್ಲಿ ಅಮೆರಿಕದ ಟ್ವಿನ್ ಟವರ್ ಮೇಲೆ ಟೆರರಿಸ್ಟ್ ಗಳು ಅಟ್ಯಾಕ್ ಮಾಡಿದ್ರಿಂದ 2996 ಜನ ಸತ್ತೋಗಿರ್ತಾರೆ. ಇದನ್ನ ನೋಡಿ ಶಾಕ್ ಆದಂತಹ ಜಾನ್ ಆ ಪೇಪರ್ ನಲ್ಲಿದ್ದ ಎಲ್ಲಾ ನಂಬರ್ ಗಳನ್ನ ಒಂದೊಂದಾಗಿ ಚೆಕ್ ಮಾಡಿದ್ರೆ ಲುಸಿಂಡಾ ಬರೆದ ಡೇಟ್ ಮುಂದೆ ಬರೆದ ನಂಬರ್ಸ್ ನಲ್ಲಿ ಇರುವಷ್ಟು ಜನರು
ಏನಾದ್ರೊಂದು ಘಟನೆ ನಡೆದು ಸತ್ತೋಗಿರ್ತಾರೆ. ಮುಂದೆ ನಡೆಯಲಿರುವ ಟ್ರೈನ್ ಆಕ್ಸಿಡೆಂಟ್, ಟೆರರಿಸ್ಟ್ ಅಟ್ಯಾಕ್, ಭೂಕಂಪ ಈ ತರ 2009 ನಡೆಯುವಂತಹ ಎಲ್ಲಾ ದುರ್ಘಟನೆಗಳ ಬಗ್ಗೆ ಲುಸಿಂಡಾ 1959 ಅಂದ್ರೆ 50 ವರ್ಷಗಳ ಹಿಂದೆನೆ ಬರ್ದಿಟ್ಟಿರ್ತಾರೆ. ಇದೆಲ್ಲ ನಂಬರ್ಸ್ ಗಳನ್ನ ನೋಡಿದಂತಹ ಜಾನ್ ಮುಂದೆ ನಡೆಯೋ ಘಟನೆಗಳ ಬಗ್ಗೆ ಡೇಟ್ ಹಾಗೂ ಸಾಯೋ ಜನರ ಸಂಖ್ಯೆಯನ್ನ ನಂಬರ್ಸ್ ಗಳ ಮೂಲಕ ಬರೆಯೋಕೆ ಹೇಗ್ ಸಾಧ್ಯ, ಅದು ಕೂಡ ಒಂದು ಸ್ಕೂಲ್ಗೆ ಹೋಗೋ ಚಿಕ್ಕ ಹುಡುಗಿಗೆ ಆಶ್ಚರ್ಯಚಕಿತನಾಗ್ತಾನೆ. ಮರುದಿನ ತನ್ನ ಫ್ರೆಂಡ್ ಫೆಲ್ ನ ಬಳಿ ಹೋಗಿ ಲುಸಿಂಡಾ ಬರ್ದಿರೋ ನಂಬರ್ಸ್ ಗಳ ಬಗ್ಗೆ ಹೇಳ್ತಾನೆ. ಕೊನೆಯಲ್ಲಿ ಬರ್ದಿರುವ 3 ನಂಬರ್ಗಳು ಮುಂದೆ ನಡೆಯುವ ದುರ್ಘಟನೆಗಳ ಬಗ್ಗೆ ಇದೆ. ಅದರಲ್ಲಿ ಒಂದು ಘಟನೆ ನಾಳೆನೆ ನಡೆಯಲಿದೆ, ಮತ್ತೆ ಆ ಘಟನೆಯಲ್ಲಿ 81 ಜನ ಪ್ರಾಣ ಕಳ್ಕೋತಾರೆ ಅಂತ ಬರೆಯಲಾಗಿರುತ್ತೆ. ಫೆಲ್ ಆ ನಂಬರ್ಸ್ ಗಳನ್ನ ನೋಡಿ, ಹೌದು, ಆ ನಂಬರ್ಸ್ ಗಳಲ್ಲಿ ಡೇಟ್ ಹಾಗೂ ಸಾಯೋರ ಸಂಖ್ಯೆ ಮುಂದೆ ಮತ್ತೊಂದಷ್ಟು ನಂಬರ್ ಗಳಿದೆಯಲ್ಲ, ಆ ನಂಬರ್ ಏನು ಅಂತ ಕೇಳಿದಾಗ ನಂಗೂ ಕೂಡ ಗೊತ್ತಿಲ್ಲ ಅಂತ ಜಾನ್ ಹೇಳ್ತಾನೆ. ನೋಡು ಜಾನ್, ಇದೆಲ್ಲ ಕೋ ಇನ್ಸಿಡೆನ್ಸ್ ಕೂಡ ಆಗಿರ್ಬೋದು. ಅಕಸ್ಮಾತ್ ಅವ್ರೇನಾದ್ರೂ ಫ್ಯೂಚರ್ ನ ಪ್ರಿಡಿಕ್ಟ್ ಮಾಡಿ ಬರ್ತಿದ್ರೆ ನಾಳೆನೆ ಯಾವ್ದಾದ್ರು ಆಕ್ಸಿಡೆಂಟ್ ನಲ್ಲಿ 81 ಜನ ಸಾಯ್ತಾರೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಫೆಲ್. ಆದ್ರೆ ಜಾನ್ ಮಾತ್ರ ತಕ್ಷಣವೇ ಲುಸಿಂಡಾ ಟೀಚರ್ ಆಗಿದ್ದ ಟೈಲರ್ ಹತ್ರ ಬರ್ತಾನೆ. ತನ್ನ ಪರಿಚಯವನ್ನ ಮಾಡ್ಕೊಂಡು ಲುಸಿಂಡಾ ಬಗ್ಗೆ ಕೇಳಿದಾಗ ಅವತ್ತು ಡ್ರಾಯಿಂಗ್ ಮಾಡಿ ಅಂತ ಪೇಪರ್ ನ ಕೊಟ್ರೆ ಏನೋ ನಂಬರ್ಸ್ ಗಳನ್ನ ವಿಚಿತ್ರವಾಗಿ ನಾನ್ ಸ್ಟಾಪ್ ಬರೀತಿದ್ಲು. ಪೇಪರ್ ನ ಕಿತ್ಕೊಂಡ್ ಮೇಲೂ ಕೂಡ ಸ್ಕೂಲ್ ನ ಬೇಸ್ಮೆಂಟ್ ಡೋರ್ ನಲ್ಲಿ ಏನೋ ವಿಚಿತ್ರವಾಗಿ ನಂಬರ್ಸ್ ಗಳನ್ನ ಕೆತ್ತಿದ್ಲು ಅಂತಾರೆ. ಅದಕ್ಕೆ ಜಾನ್, ಲುಸಿಂಡಾ ಈಗ ಎಲ್ಲಿದ್ದಾಳೆ, ಆಕೆಯನ್ನ ನಾನು ತಕ್ಷಣ ಭೇಟಿ ಆಗ್ಬೇಕು ಅಂತ ಕೇಳಿದಾಗ ಜಾನ್, ನಿಂಗೆ ವಿಷಯನೇ ಗೊತ್ತಿಲ್ವಾ, ಆಕೆ ಸತ್ತೋಗಿ ತುಂಬಾ ವರ್ಷಗಳೇ ಆಗಿದೆ ಅಂತ ಹೇಳ್ತಾಳೆ. ಸರಿ ಅಂತ ಜಾನ್ ಮನೆಗೆ ಬಂದು ಆ ದಿನ ಸಂಜೆ ಯಾರ್ ಜೊತೆನೋ ಫೋನ್ ನಲ್ಲಿ ಮಾತಾಡ್ತಿರ್ತಾನೆ. ಕ್ಯಾಲಬ್ ಮನೆ ಹೊರಗಡೆ ಆಟ ಆಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಬ್ಲಾಕ್ ಸೂಟ್ ಹಾಕೊಂಡ ಇಬ್ರು ವ್ಯಕ್ತಿಗಳು ಬರ್ತಾರೆ. ಅವರು ಹತ್ರ ಬರ್ತಿದಂತೆ ಯಾರೋ ವಿಚಿತ್ರವಾಗಿ ಮಾತಾಡೋ ಧ್ವನಿ ಕ್ಯಾಲಬ್ ಕಿವಿಗೆ ಕೇಳಿಸೋಕೆ ಸ್ಟಾರ್ಟ್ ಆಗುತ್ತೆ. ಅವನು ಅವ್ರ ಹತ್ರ ಹೋಗಿ ಯಾರ್ ನೀವು ಅಂತ ಕೇಳ್ಬೇಕಾದ್ರೆ ಒಬ್ಬ ವ್ಯಕ್ತಿ ಒಂದು ಬ್ಲಾಕ್ ಕಲ್ಲನ್ನ ಕೊಡ್ತಾನೆ. ಇದನ್ನ ಒಳಗಡೆಯಿಂದ ಫೋನ್ ನಲ್ಲಿ ಮಾತಾಡ್ತಿದ್ದಂತಹ ಜಾನ್ ನೋಡಿ ತಕ್ಷಣ ಮಗನ್ ಬಳಿಗೆ ಓಡ್ ಬರ್ತಾನೆ. ಅಷ್ಟರಲ್ಲಿ ಅವರು ಅಲ್ಲಿಂದ ಹೊರಟೋಗಿರ್ತಾರೆ. ಕ್ಯಾಲಬ್, ನಿಂಗೆ ಎಷ್ಟ್ ಸಲ ಹೇಳಿದೀನಿ, ಯಾರಾದ್ರೂ ಸ್ಟ್ರೇಂಜರ್ಸ್ ಬಂದು ಮಾತಾಡ್ಸಿದ್ರೆ ಮಾತಾಡ್ಬೇಡ ಅಂತ ಬೈದು ಆ ಬ್ಲಾಕ್ ಕಲರ್ ಕಲ್ಲನ್ನ ತನ್ನ ಹತ್ರನೇ ಇಟ್ಕೋತಾನೆ. ನಂತರ ಲುಸಿಂಡಾ ಹೇಗೆ ಸತ್ಲು ಅಂತ ಇಂಟರ್ನಲ್ಲಿ ಸರ್ಚ್ ಮಾಡ್ತಿದ್ದಾಗ ಆಕೆ ತೆಗೆದುಕೊಳ್ತಿದ್ದಂತಹ ಮೆಡಿಸಿನ್ ಓವರ್ ಡೋಸ್ ಆಗಿ ಸತ್ತೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದಂತಹ ಜಾನ್ ನ ತಂಗಿ ಗ್ರೇಸ್, ಅಣ್ಣ ಇನ್ನು ಅದೆಷ್ಟ್ ದಿನ ಅಂತ ಅಪ್ಪನ್ ಜೊತೆ ಮಾತಾಡದೆ ಇರ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಜಾನ್, ನಾನ್ ಯಾವತ್ತೂ ಕೂಡ ಅವ್ರ ಜೊತೆ ಮಾತಾಡಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಇಲ್ಲಿ ನಮ್ಗೆ ಜಾನ್ ಮತ್ತೆ ಅವರ ತಂದೆಗೆ ಯಾವ್ದೋ ವಿಷಯಕ್ಕೆ ಜಗಳ ಆಗಿ ಮಾತಾಡೋದನ್ನೇ ಬಿಟ್ಟಿರ್ತಾರೆ ಅಂತ ತಿಳಿಯುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ಲುಸಿಂಡಾ ಬರ್ದಿರೋ 81 ಜನ ಸಾಯೋ ದಿನ. ಕ್ಯಾಲಬ್ ತನ್ನ ತಂದೆಗೆ ಕಾಲ್ ಮಾಡಿ ವಿಪರೀತ ಮಳೆ ಹಾಗೂ ಗಾಳಿ ಬೀಸ್ತಿರೋ ಕಾರಣ ಸ್ಕೂಲ್ಗೆ ರಜಾ ಕೊಟ್ಟಿದ್ದಾರೆ, ಬೇಗ ಬಂದು ನನ್ನನ್ನ ಪಿಕಪ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಸರಿ ಅಂತ ಜಾನ್ ತಕ್ಷಣ ಸ್ಕೂಲ್ ಕಡೆ ಹೋಗ್ತಾನೆ. ಆದ್ರೆ ವಿಪರೀತ ಮಳೆ ಮತ್ತೆ ಗಾಳಿ ಕಾರಣದಿಂದ ರಸ್ತೆನಲ್ಲೇ ಒಂದು ಆಕ್ಸಿಡೆಂಟ್ ಆಗಿ ರೋಡ್ ಬ್ಲಾಕ್ ಆಗಿ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಮಳೆ ಬೇರೆ ಬರ್ತಿದೆ. ಕ್ಯಾಲಬ್ ನ ಹೇಗೆ ಪಿಕ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವನ ಗಮನ ಕಾರ್ GPS ನ ಲೊಕೇಟರ್ ಮೇಲೋಗುತ್ತೆ. ಅಂದ್ರೆ ಆತ ಈಗ ಇರೋ ಜಾಗ ಲ್ಯಾಟಿಟ್ಯೂಡ್ 42.41 ಮತ್ತೆ ಲಾಂಗಿಟ್ಯೂಡ್ 71.20 ಅಂತ ಇರೋದು ಕಣ್ಣಿಗೆ ಬೀಳುತ್ತೆ. ನಂಬರ್ಸ್ ನ ಎಲ್ಲೋ ನೋಡಿದಿನಲ್ಲ ಅಂತ ತಕ್ಷಣ ಲುಸಿಂಡಾ ಬರ್ದಿದ್ದಂತಹ ನಂಬರ್ ಗೆ ಮ್ಯಾಚ್ ಮಾಡಿ ನೋಡ್ತಾನೆ. ಆಗ ಅವನ್ಗೆ ಶಾಕಿಂಗ್ಲಿ ಆ ನಂಬರ್ಸ್ ಮ್ಯಾಚ್ ಆಗುತ್ತೆ. ಅದರ ಅರ್ಥ ಡೇಟ್ ಅಂಡ್ ಸಾಯೋ ಜನರ ಸಂಖ್ಯೆಯ ಮುಂದೆ ಇದ್ದಂತಹ ನಂಬರ್ಸ್ GPS ಲೊಕೇಶನ್ ನಂಬರ್ಸ್ ಆಗಿರುತ್ತೆ. ಇದರ ಅರ್ಥ ಲುಸಿಂಡಾ ಬರ್ದಿರೋ ಆ ನಂಬರ್ಸ್ ಪ್ರಕಾರ ಇವತ್ತು ಆಕ್ಸಿಡೆಂಟ್ ಆಗಿ 81 ಜನ ಸಾಯೋ ಜಾಗ ಇವನ್ ಇರೋ ಜಾಗನೇ ಆಗಿರುತ್ತೆ. ತಕ್ಷಣ ಜಾನ್ ಅಲ್ಲಿ ಏನಾಗ್ತಿದೆ ಅಂತ ವಿಚಾರಿಸೋಕೆ ಕಾರ್ ನಿಂದ ಇಳಿದು ಮುಂದೆ ಬಂದು ಹಿಂದೆ ತಿರುಗಿ ನೋಡಿದ್ರೆ ಒಂದು ದೊಡ್ಡ ಪ್ಯಾಸೆಂಜರ್ ಏರೋಪ್ಲೇನ್ ಅವನ ಕಣ್ ಮುಂದೆನೆ ಕ್ರಾಶ್ ಆಗಿ ಬೆಂಕಿ ಹೊತ್ಕೊಳ್ಳುತ್ತೆ. ಇದನ್ನ ನೋಡಿ ಶಾಕ್ ಆದ ಜಾನ್ ಪ್ಲೇನ್ ನಲ್ಲಿದ್ದ ಜನರನ್ನ ರಕ್ಷಣೆ ಮಾಡೋಕಂತ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ರೆಸ್ಕ್ಯೂ ಟೀಮ್ ನವರು ಅಲ್ಲಿಂದ ಅವನ್ನ ಕಳಿಸ್ಬಿಡ್ತಾರೆ. ಮನೆಗೆ ಬಂದ್ರೆ ಆ ಪ್ಲೇನ್ ಕ್ರಾಶ್ ನಲ್ಲಿ ಬರೋಬ್ಬರಿ 81 ಜನ ಸತ್ತೋಗಿದ್ದಾರೆ ಅಂತ ಒಂದು ನ್ಯೂಸ್ ಚಾನೆಲ್ ನಲ್ಲಿ ಬರ್ತಾ ಇರುತ್ತೆ. ಇದನ್ನ ನೋಡಿದಂತಹ ಜಾನ್ ಗೆ ಮತ್ತಷ್ಟು ಶಾಕ್ ಆಗುತ್ತೆ. ಹಾಗಿದ್ರೆ ಲುಸಿಂಡಾಗೆ ಫ್ಯೂಚರ್ ನಲ್ಲಿ ಏನಾಗುತ್ತೆ ಅಂತ ಮೊದ್ಲೇ ಗೊತ್ತಿತ್ತು. ಆಕೆ ಬರ್ದಿರೋ ಪ್ರಕಾರ ನಡಿಬೇಕಾಗಿರೋ ಮತ್ತೆರಡು ದುರ್ಘಟನೆಗಳನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ ನಿರ್ಧಾರ ಮಾಡ್ತಾನೆ ಜಾನ್. ಅದೇ ದಿನ ರಾತ್ರಿ ಕ್ಯಾಲಬ್ ಮಲ್ಕೊಂಡಿರ್ಬೇಕಾದ್ರೆ ನಾವು ಈ ಚಿತ್ರದಲ್ಲಿ ಪದೇ ಪದೇ ನೋಡೋ ಬ್ಲಾಕ್ ಕಲರ್ ಸೂಟ್ ಹಾಕ್ತಂತಹ ವ್ಯಕ್ತಿ ಅವನ್ ರೂಮ್ ಬಳಿ ಬರ್ತಾನೆ. ಏನೋ ಶಬ್ದ ಆಯ್ತಲ್ಲ ಅಂತ ಕ್ಯಾಲಬ್ ಎಚ್ಚರಗೊಂಡು ನೋಡಿದ್ರೆ ಕಿರ್ಚ್ಕೋಬೇಡ, ಕಿಟಕಿನ ನೋಡು ಅಂತ ಹೇಳ್ತಾನೆ. ಕ್ಯಾಲಬ್ ಹೆದರ್ಕೊಂಡೆ ಕಿಟಕಿ ಬಳಿ ಬಂದು ಹೊರಗಡೆ ನೋಡಿದ್ರೆ ಶಾಕಿಂಗ್ಲಿ ಒಂದು ದೊಡ್ಡ ಕಾಡಿಗೆ ಬೆಂಕಿ ಬಿದ್ದು ಅಲ್ಲಿರೋ ಪ್ರಾಣಿಗಳೆಲ್ಲ ಸುಟ್ಟೋಗ್ತಿರೋ ದೃಶ್ಯ ಕಾಣಿಸುತ್ತೆ. ಭಯಗೊಂಡಂತಹ ಕ್ಯಾಲಬ್ ಜೋರಾಗಿ ಕಿರ್ಚ್ಕೋತಾನೆ.
ಹೋಗ್ತಾನೆ. ಇದರಿಂದ ಜಾನ್ಗೆ ಎಚ್ಚರ ಆಗಿ ತಕ್ಷಣ ಎದ್ದು ಬಂದು ನೋಡಿದಾಗ ಕ್ಯಾಲಬ್ ಒಂದು ಮೂಲೆನಲ್ಲಿ ಅಳ್ತಾ ಕೂತಿರ್ತಾನೆ. ಬಹುಶಃ ಏನೋ ಕೆಟ್ಟ ಕನ್ಸ್ ಬಿದ್ದಿರ್ಬೋದು ಅಂತ ಮಗನ್ನ ಸಮಾಧಾನ ಮಾಡ್ತಿದ್ದಾಗ ಅವನ್ಗೂ ಮನೆ ಹೊರಗಡೆ ಬ್ಲಾಕ್ ಕಲರ್ ಸೂಟ್ ಹಾಕೊಂಡಿದ್ದಂತಹ ವ್ಯಕ್ತಿ ನಿಂತಿರೋದು ಕಾಣಿಸುತ್ತೆ. ತಕ್ಷಣನೇ ಅದ್ಯಾರು ಅಂತ ಹೊರಗಡೆ ಬಂದು ನೋಡಿದ್ರೆ ಆ ವ್ಯಕ್ತಿ ಅಲ್ಲಿಂದ ಮಾಯ ಆಗ್ಬಿಟ್ಟಿರ್ತಾನೆ. ಮರುದಿನ ಬೆಳಿಗ್ಗೆ ಲುಸಿಂಡಾಳ ಮಗಳ ಬಗ್ಗೆ ಹೇಗಾದ್ರೂ ಪತ್ತೆ ಹಚ್ಚಿ ಅವಳನ್ನ ಫಾಲೋ ಮಾಡ್ತಾ ಇರ್ತಾನೆ. ಲುಸಿಂಡಾಳ ಮಗಳ ಹೆಸರು ಡಯಾನಾ, ಮತ್ತೆ ಅವಳಿಗೂ ಕೂಡ ಒಬ್ಳು ಮಗಳಿದ್ಲು, ಅವಳ ಹೆಸರು ಆಬಿ. ಕಡೆಗೆ ಜಾನ್ ಒಂದು ಮ್ಯೂಸಿಯಂ ನಲ್ಲಿ ಡಯಾನನ್ನ ಭೇಟಿ ಮಾಡಿ, ಡಯಾನಾ, ನಿಮ್ಮ ತಾಯಿ ಲುಸಿಂಡಾಗೆ ಯಾವ್ದಾದ್ರು ಸ್ಪೆಷಲ್ ಪವರ್ ಇತ್ತಾ? ಯಾಕಂದ್ರೆ 50 ವರ್ಷಗಳ ಹಿಂದೆ ಅವ್ರು ಬರ್ತಿರೋ ಎಲ್ಲಾ ಘಟನೆಗಳು ಕೂಡ ನಡ್ತಿವೆ. ನಿನ್ ತಾಯಿ ಪ್ರಿಡಿಕ್ಟ್ ಮಾಡಿರೋ ಪ್ರಕಾರ ಪ್ಲೇನ್ ಕ್ರಾಶ್ ನಲ್ಲಿ 81 ಜನ ಸತ್ತಿದ್ದಾರೆ. ಹಾಗೇನೆ ನಾಳೆ ನ್ಯೂಯಾರ್ಕ್ ನಲ್ಲಿ ಮತ್ತೊಂದು ದೊಡ್ಡ ದುರ್ಘಟನೆ ನಡೆಯುತ್ತೆ ಅಂತ ಬರ್ತಿದ್ದಾರೆ. ಅದಾದ ನಂತರ ಕೊನೆಯದಾಗಿ ಅಕ್ಟೋಬರ್ 19ನೇ ತಾರೀಕಿಗೆ ದೊಡ್ಡ ದುರ್ಘಟನೆ ಸಂಭವಿಸುತ್ತೆ ಅಂತ ಬರ್ತಿದ್ದಾರೆ. ನಿಮ್ ತಾಯಿ ಸೀಕ್ರೆಟ್ಸ್ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಇನ್ಫಾರ್ಮ್ ಕೊಡು ಅಂತ ಕೇಳ್ತಾನೆ. ಆದ್ರೆ ಅವನ್ ಮಾತ್ ಕೇಳಿ ಗಾಬರಿಗೊಂಡಂತಹ ಡಯಾನಾ ಏನು ಮಾತಾಡದೆ ತಕ್ಷಣ ಎದ್ದು ಅಲ್ಲಿಂದ ತನ್ನ ಮಗಳನ್ನ ಕರ್ಕೊಂಡು ಹೊರಟೋಗ್ತಾಳೆ. ಹೇಗಾದ್ರೂ ಮರುದಿನ ನಡೆಯೋ ಆ ದುರ್ಘಟನೆಯನ್ನ ತಡೆಯೋಕೆ ಲೊಕೇಶನ್ ನ ಹೇಳಿ ಪೊಲೀಸರಿಗೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಪೊಲೀಸರು ಅವನ ಮಾತನ್ನ ನಂಬೋದೇ ಇಲ್ಲ. ಜಾನ್ ಹೇಗಾದ್ರೂ ಮಾಡಿ ನಡೆಯೋ ದುರ್ಘಟನೆಯನ್ನ ತಪ್ಪಿಸೋಕೆ ನ್ಯೂಯಾರ್ಕ್ ಸಿಟಿಗೆ ಬರ್ತಾನೆ. ಆದ್ರೆ ನೋಡ್ತಿದ್ದಂಗೆನೆ ಎದುರು ಕಡೆಯಿಂದ ಬರ್ತಿದ್ದಂತಹ ಒಂದು ಟ್ರೈನ್ ಹಳಿ ತಪ್ಪಿ ಮುಂದೆ ನಿಂತಿದ್ದ ಟ್ರೈನ್ಗೆ ಡಿಕ್ಕಿ ಹೊಡೆದ್ಬಿಡುತ್ತೆ. ಆಕ್ಸಿಡೆಂಟ್ ನಡೆದ ರಭಸಕ್ಕೆ ಹಲವಾರು ಜನ ಬಲಿಯಾಗ್ತಾರೆ. ಎಷ್ಟೇ ಟ್ರೈ ಮಾಡಿದ್ರು ಈ ಘಟನೆಯನ್ನ ತಪ್ಪಿಸೋಕೆ ಆಗ್ಲಿಲ್ವಲ್ಲ ಅಂತ ದುಃಖದಲ್ಲಿ ಮನೆಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಡಯಾನಾ ಆಬಿಯನ್ನ ಕರ್ಕೊಂಡು ಬಂದಿರ್ತಾಳೆ. ಜಾನ್, ಅವತ್ತು ನೀವು ನನ್ನನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾಗ ನಿಮ್ ಜೊತೆ ಸರಿಯಾಗಿ ಮಾತಾಡದೆ ಇದ್ದಿದ್ದಕ್ಕೆ ಸಾರಿ. ನನ್ ತಾಯಿ ಯಾವಾಗ್ಲೂ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ರು. ಭೂಮಿ ಮೇಲಿರೋ ಎಲ್ರು ಒಂದಿನ ಸತ್ತೋಗ್ತಾರೆ. ಡಯಾನಾ, ನೀನು ಕೂಡ ಅಕ್ಟೋಬರ್ 19, 2009 ಸಾಯ್ತೀಯಾ ಅಂತ ಹೇಳ್ತಿದ್ರು. ಆಕೆಗೆ ಎಲ್ಲೋ ಮಾನಸಿಕವಾಗಿ ಕಾಯಿಲೆ ಇರ್ಬೋದು ಅಂತ ಸುಮ್ನೆ ಇದ್ಬಿಟ್ಟಿದ್ದೆ. ಆದ್ರೆ ಇವತ್ತು ರೈಲ್ವೆ ಸ್ಟೇಷನ್ ನಲ್ಲಿ ಆಗಿರೋ ಆಕ್ಸಿಡೆಂಟ್ ನ ನೋಡಿದ್ರೆ ನನ್ ತಾಯಿಗೆ ಫ್ಯೂಚರ್ ನಲ್ಲಿ ಏನಾಗುತ್ತೆ ಅಂತ ಗೊತ್ತಾಗ್ತಿದ್ದು ನಿಜಾನೇ ಅಂತ ಹೇಳ್ತಾಳೆ. ಸರಿ, ನಿನ್ ತಾಯಿ ವಾಸ ಮಾಡ್ತಿದ್ದಂತಹ ಜಾಗ ಎಲ್ಲಿದೆ? ಅಲ್ಲಿಗೆ ಹೋದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಹೇಳ್ದಾಗ ಡಯಾನಾ ಜಾನ್ ನ ಕರ್ಕೊಂಡು ಸಿಟಿ ಹೊರಗಡೆ ನಿರ್ಜನ ಪ್ರದೇಶದಲ್ಲಿ ಪಾಳು ಬಿದ್ದಿದ್ದಂತಹ ಒಂದು ಮನೆಗೆ, ಅಂದ್ರೆ ಅವ್ರ ಅಮ್ಮ ಸಾಯೋ ಕೊನೆ ದಿನಗಳಲ್ಲಿ ವಾಸಿಸ್ತಿದ್ದಂತಹ ಮನೆಗೆ ಕರ್ಕೊಂಡ್ ಬರ್ತಾಳೆ. ಕ್ಯಾಲಬ್ ಮತ್ತೆ ಆಬಿಯನ್ನ ಕಾರ್ ನಲ್ಲೇ ಕೂರಿಸಿ ಅವರಿಬ್ರು ಆ ಮನೆ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಲುಸಿಂಡಾ ಬರ್ದಿರೋ ಕಡೆಯ ನಂಬರ್ಸ್ ಗಳನ್ನ ನೋಡಿದಾಗ 33 ಅಂತ ಇರುತ್ತೆ. ಆದ್ರೆ ಆ 33 ನಂಬರ್ ನ ಸೂಕ್ಷ್ಮವಾಗಿ ಮತ್ತೊಮ್ಮೆ ಗಮನಿಸಿದಾಗ ಅದು ಡಬಲ್ ಇ ಯನ್ನ ಉಲ್ಟಾ ಬರ್ತಿರೋ ತರ ಕಾಣಿಸುತ್ತೆ. ಇಲ್ಲಿ ಲುಸಿಂಡಾಳ ವರ್ತನೆಯನ್ನ ನೋಡಿದಂತಹ ಅವಳ ಗಂಡ ಇವಳಿಗೆ ಹುಚ್ಚಿರ್ಬೇಕು ಅಂತ ಅವಳಿಗೆ ಡಿವೋರ್ಸ್ ಕೊಟ್ಟು ತನ್ನ ಮಗಳನ್ನ ಕರ್ಕೊಂಡು ಹೊರಟೋಗ್ಬಿಟ್ಟಿರ್ತಾನೆ. ಇನ್ನು ತನ್ನ ಮಗಳನ್ನ ಕರ್ಕೊಂಡು ಹೋಗಿರ್ತಾನೆ ಅನ್ನೋ ವಿಷಯ ನಮ್ಗಿಲ್ಲಿ ಗೊತ್ತಾಗುತ್ತೆ. ಇವರಿಬ್ರು ಕೂಡ ಲುಸಿಂಡಾ ಬೆಡ್ರೂಮ್ ಗೆ ಹೋಗಿ ನೋಡ್ತಿರ್ಬೇಕಾದ್ರೆ ಅಲ್ಲಿ ತಾನು ಬರ್ತಿರೋ ಪ್ರಕಾರ ನಡೆದಿರೋ ಎಲ್ಲಾ ದುರ್ಘಟನೆಗಳನ್ನ ಪಬ್ಲಿಷ್ ಆಗಿದ್ದಂತಹ ನ್ಯೂಸ್ ಪೇಪರ್ ಗಳನ್ನ ಕಟ್ ಮಾಡಿ ಗೋಡೆಗೆ ಅಂಟಿಸಿರ್ತಾಳೆ. ಯಾವುದೇ ಎವಿಡೆನ್ಸ್ ಸಿಗದೆ ಇರೋ ಕಾರಣ ಇನ್ನೇನು ಅಲ್ಲಿಂದ ಹೊರಡ್ಬೇಕು ಅನ್ನೋ ಅಷ್ಟರಲ್ಲಿ ಮಂಚದ ಕೆಳಗಡೆ ಒಂದು ಬ್ಲಾಕ್ ಕಲರ್ ಕಲ್ಲು ಸಿಗುತ್ತೆ. ನೋಡಿದಂತಹ ಜಾನ್ಗೆ ಇನ್ನಷ್ಟು ಶಾಕ್ ಆಗುತ್ತೆ. ಯಾಕಂದ್ರೆ ಈ ಹಿಂದೆ ಕ್ಯಾಲಬ್ ಆಟ ಆಡ್ತಿರ್ಬೇಕಾದ್ರೆ ಮನೆ ಹತ್ರ ಕಾರ್ ನಲ್ಲಿ ಬಂದಂತಹ ವ್ಯಕ್ತಿಗಳು ಇದೇ ರೀತಿ ಕಲ್ಲನ್ನ ಕೊಟ್ಟಿರ್ತಾರೆ. ಆಕೆ ಬೆಡ್ ಕೆಳಗೆ ಏನಾದ್ರೂ ಬರ್ದಿರ್ಬೋದಾ ಅಂತ ನೋಡಿದ್ರೆ ಅಲ್ಲಿ ಅವನ್ ಯೋಚನೆ ಮಾಡಿದ ಪ್ರಕಾರನೇ ಏನನ್ನೋ ಬರ್ತಿರುತ್ತೆ. ಅದೇನು ಅಂತ ಬೆಡ್ ಅನ್ನ ಎತ್ತಿ ನೋಡಿದಾಗ ಶಾಕಿಂಗ್ಲಿ ಎವ್ರಿ ಒನ್ ಎಲ್ಸ್ ಅಂತ ಬರ್ತಿರುತ್ತೆ. ಇದರ ಪ್ರಕಾರ ಲುಸಿಂಡಾ ಬರ್ತಿರೋ ಕೊನೆಯ ಆ ಡಬಲ್ ಇ ನ ಅರ್ಥ ಎವ್ರಿ ಒನ್ ಎಲ್ಸ್, ಅಂದ್ರೆ ಭೂಮಿ ಮೇಲಿರೋ ಎಲ್ರು ಸಾಯ್ತಾರೆ ಅಂತ ಅರ್ಥ. ಅದು ಇವರಿಬ್ಬರಿಗೆ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಈ ಕಡೆ ಕಾರ್ ನಲ್ಲಿ ಕೂತಿದಂತಹ ಕ್ಯಾಲಬ್ ಮತ್ತೆ ಆಬಿ ಇಬ್ರಿಗೂ ಮತ್ತೆ ಆ ವಿಚಿತ್ರ ಧ್ವನಿಗಳು ಕೇಳಿಸುತ್ತೆ. ಈಗ ಮತ್ತೆ ಬ್ಲಾಕ್ ಕಲರ್ ಸೂಟ್ಸ್ ಹಾಕೊಂಡಿದ್ದಂತಹ 4 ಜನ ವ್ಯಕ್ತಿಗಳು ಬಂದು ನಮ್ ಜೊತೆ ಬನ್ನಿ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಹೆದರ್ಕೊಂಡಂತಹ ಕ್ಯಾಲಬ್ ಕಾರ್ ನ ಹಾರ್ನ್ ಜೋರಾಗಿ ಮಾಡ್ತಾನೆ. ಗಾಬರಿಗೊಂಡಂತಹ ಜಾನ್ ಮತ್ತೆ ಡಯಾನಾ ಅದೇ ಕ್ಷಣ ಹೊರಗಡೆ ಓಡಿ ಬರ್ತಾರೆ. ಕ್ಯಾಲಬ್ ನಡೆದ ಎಲ್ಲಾ ವಿಷಯವನ್ನ ಅವ್ರಿಗೆ ಹೇಳ್ತಾನೆ. ಜಾನ್ ತನ್ನ ಬಳಿ ಇದ್ದಂತಹ ಗನ್ ತಗೊಂಡು ಆ ವ್ಯಕ್ತಿಗಳನ್ನ ಫಾಲೋ ಮಾಡ್ಕೊಂಡು ಹೋದಾಗ ಅಲ್ಲಿ ನಿಂತಿದ್ದ ಬ್ಲಾಕ್ ಕಲರ್ ಸೂಟ್ ಹಾಕಿದಂತಹ ವ್ಯಕ್ತಿಗೆ ಗನ್ ಪಾಯಿಂಟ್ ಮಾಡಿ, ಯಾಕೆ ನನ್ ಮಗನನ್ನ ಫಾಲೋ ಮಾಡ್ತಿದ್ದೀರಾ, ಯಾರ್ ನೀವು ಅಂತ ಕೇಳ್ತಿದ್ದಾಗ ಆ ವ್ಯಕ್ತಿ ಸಡನ್ ಆಗಿ ಹಿಂದೆ ತಿರುಗಿ ನೋಡಿ ತನ್ನ ಬಾಯಿಯನ್ನ ಓಪನ್ ಮಾಡ್ತಾನೆ. ಅದರಿಂದ ಒಂದು ಪ್ರಕಾಶಮಾನವಾದಂತಹ ಬೆಳಕು ಬಂದು
ಸ್ವಲ್ಪ ಸಮಯದವರೆಗೆ ಜಾನ್ಗೆ ಕಣ್ಣು ಮಂಜಾಗಿರುತ್ತೆ. ಜಾನ್ ದೃಷ್ಟಿ ಸರಿಯೋಗೋ ಅಷ್ಟರಲ್ಲಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗಿರ್ತಾನೆ. ಮತ್ತಷ್ಟು ಎದ್ರುಕೊಂಡಂತಹ ಜಾನ್ ಎಲ್ಲರನ್ನು ಕರ್ಕೊಂಡು ಮನೆಗೆ ವಾಪಸ್ ಬರ್ತಾನೆ. ಮರುದಿನ ಬೆಳಿಗ್ಗೆ ಆಬಿಗೆ ಬ್ರೇಕ್ಫಾಸ್ಟ್ ನ ಕೊಡೋಕೆ ಅವಳ ರೂಮ್ ಗೆ ಬಂದಾಗ ಅವಳು ಒಂದು ಡ್ರಾಯಿಂಗ್ ನಲ್ಲಿ ಒಂದು ಸೂರ್ಯನ ಇಮೇಜ್ ಗೆ ಕಲರಿಂಗ್ ಮಾಡ್ತಿರ್ತಾಳೆ. ಇದೇ ರೀತಿ ಡ್ರಾಯಿಂಗ್ ನ ಹಿಂದಿನ ದಿನ ರಾತ್ರಿ ಲುಸಿಂಡಾಳ ರೂಮ್ ನಲ್ಲಿ ನೋಡಿರ್ತಾನೆ. ಅಷ್ಟಕ್ಕೂ ಆ ಡ್ರಾಯಿಂಗ್ ಬೈಬಲ್ ನಲ್ಲಿ ಮನುಷ್ಯನ ಅಂತ್ಯವನ್ನ ಸೂಚಿಸುತ್ತೆ. ಇದನ್ನ ನೋಡ್ತಿದ್ದಂಗೆ 2 ದಿನಗಳ ನಂತರ ಅಂದ್ರೆ ಅಕ್ಟೋಬರ್ 19ರಲ್ಲಿ ಮನುಷ್ಯನ ನಾಶ ಈ ಸೂರ್ಯನಿಂದನೇ ಆಗ್ಬೋದಾ ಅಂತ ಅನುಮಾನ ಹೆಚ್ಚಾಗುತ್ತೆ. ತಕ್ಷಣ ಜಾನ್ ಡಯಾಳನ್ನ ಕರ್ಕೊಂಡು MITಯ ಅಬ್ಸರ್ವೇಟರಿ ಲ್ಯಾಬ್ ಗೆ ಹೋಗ್ತಾನೆ. ಫಿಲ್ ನ ಜೊತೆ ಸೇರಿ ಸೂರ್ಯನ ಚಲನವಲನದಲ್ಲಿ ಏನಾದ್ರೂ ಚೇಂಜಸ್ ಆಗಿದ್ಯಾ ಅಂತ ಅಬ್ಸರ್ವ್ ಮಾಡಿದಾಗ ಕಳೆದ ಕೆಲವು ದಿನಗಳಿಂದ ಸೂರ್ಯನಿಂದ ಹೊರಹೊಮ್ಮುತ್ತಿರುವಂತಹ ಕಿರಣಗಳಲ್ಲಿ ಭಾರಿ ಬದಲಾವಣೆ ಆಗಿವೆ. ಇದರಿಂದ ಭೂಮಿಯ ಓಝೋನ್ ಪದರ ನಾಶವಾಗ್ತಿದೆ. 2 ದಿನಗಳಲ್ಲಿ ಅಂದ್ರೆ ಅಕ್ಟೋಬರ್ 19ನೇ ತಾರೀಕಿಗೆ ಸೂರ್ಯನ ಶಾಖ ಜಾಸ್ತಿಯಾಗಿ ಒಂದು ಭಾಗ ಸ್ಫೋಟ ಆಗಿ ಅತ್ಯಂತ ಅಪಾಯಕಾರಿಯಾದ ಸುಮಾರು 100 ಮೈಕ್ರೋ ಟೆಸ್ಲಾನಷ್ಟು ರೇಡಿಯೇಷನ್ ಇರೋ ಸೂರ್ಯನ ಜ್ವಾಲೆ ಹೊರಹೊಮ್ಮುತ್ತೆ. ಇದರಿಂದ ಸೌರಮಂಡಲದಲ್ಲಿರೋ 9 ಗ್ರಹಗಳು ಕೂಡ ಸುಟ್ಟು ಬೂದಿಯಾಗ್ತವೆ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ 2 ದಿನಗಳಲ್ಲಿ ಮನುಷ್ಯನ ಸಂತತಿ ನಾಶವಾಗುತ್ತೆ ಅನ್ನೋದನ್ನ ನೋಡಿ ಜಾನ್ಗೆ ದುಃಖ ಆಗುತ್ತೆ. ಜಾನ್ ನ ಮಾತುಗಳನ್ನ ಕೇಳಿದಂತಹ ಡಯಾನಾ, ಹಾಗಿದ್ರೆ 2 ದಿನದಲ್ಲಿ ನಾವೆಲ್ಲ ಸತ್ತೋಗ್ತೀವ, ನನ್ ಮಕ್ಳು ಕೂಡ ಸತ್ತೋಗ್ತಾಳ ಅಂತ ದುಃಖ ಆಗ್ತಾಳೆ. ಜಾನ್, ನಂಗೆ ಒಂದು ಅಂಡರ್ ಗ್ರೌಂಡ್ ಗುಹೆ ಗೊತ್ತಿದೆ, ಅಲ್ಲಿ ಹೋದ್ರೆ ನಾವು ಖಂಡಿತವಾಗ್ಲೂ ಬಚಾವ್ ಆಗ್ಬೋದು ಅಂತ ಹೇಳ್ತಾಳೆ. ನಾವೆಲ್ಲ ಬಚ್ಚಿಟ್ಕೊಂಡ್ರು ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ರು ಕೂಡ ಡಯಾನಾಳ ಸಮಾಧಾನಕ್ಕೋಸ್ಕರ ಆಯ್ತು ಅಂತ ಹೇಳ್ತಾನೆ. ತಕ್ಷಣ ಮನೆಗ್ ಬಂದು ಹ್ಯಾಬಿ ಮತ್ತೆ ಕ್ಯಾಲಬ್ಗೆ ನಿಮ್ ಥಿಂಗ್ಸ್ ಗಳನ್ನ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಮತ್ತೆ ಕ್ಯಾಲಬ್ಗೆ ಆ ವಿಚಿತ್ರವಾದ ಧ್ವನಿಗಳು ಕೇಳಿಸೋಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ನಲ್ಲಿ ನೋಡಿದ್ರೆ ಕ್ಯಾಲಬ್ ಕೂಡ ನಾನ್ ಸ್ಟಾಪ್ ಆಗಿ ಲುಸಿಂಡಾ ರೀತಿನಲ್ಲೇ ವಿಚಿತ್ರವಾಗಿ ನಂಬರ್ಸ್ ಗಳನ್ನ ಬರೀತಿರ್ತಾನೆ. ಇದನ್ನ ನೋಡಿ ಗಾಬರಿಯಾದಂತಹ ಜಾನ್ ತಡೆಯೋದಕ್ಕೆ ಟ್ರೈ ಮಾಡಿದಾಗ ಶಾಕಿಂಗ್ಲಿ ಆತ ತನ್ನ ಕೈ ಉಗುರುಗಳಿಂದಾನೆ ಆತ ಟೇಬಲ್ ನ ಮೇಲೆ ಕೆರೆಯೋಕೆ ಶುರು ಮಾಡ್ತಾನೆ. ಅದನ್ನ ನೋಡಿದಂತಹ ಜಾನ್ಗೆ ಸಡನ್ ಆಗಿ ಮತ್ತೊಂದು ವಿಷಯ ಫ್ಲಾಶ್ ಆಗುತ್ತೆ. ಅದು ಲುಸಿಂಡಾಳ ಟೀಚರ್ ಟೇಲರ್ ಹೇಳಿದ ಪ್ರಕಾರ ಲುಸಿಂಡಾ ಆ ದಿನ ಸ್ಕೂಲ್ ನ ಬೇಸ್ಮೆಂಟ್ ನ ಡೋರ್ ನಲ್ಲಿ ಕೈಯಿಂದ ಒಂದಷ್ಟು ನಂಬರ್ ಗಳನ್ನ ಕೆತ್ತಿದ್ಲು ಅಲ್ವಾ. ಹಾಗಾದ್ರೆ ಆ ದಿನ ಲುಸಿಂಡಾ ಇದರಿಂದ ತಪ್ಪಿಸ್ಕೊಳ್ಳೋಕೆ ಇರೋ ಸೇಫ್ ಲೊಕೇಶನ್ ಬಗ್ಗೆನೆ ಬರ್ದಿರ್ಬೋದು ಅಂತ ಅನ್ಸಿ ತಕ್ಷಣ ಡಯಾನಾ, ಹ್ಯಾಬಿ ಮತ್ತೆ ಕ್ಯಾಲಬ್ ನ ಕರ್ಕೊಂಡು ಲುಸಿಂಡಾ ಓದ್ತಿದ್ದ ಆ ಸ್ಕೂಲ್ ಕಡೆ ಹೋಗ್ತಾನೆ. ಜಾನ್, ನಾವ್ ಹೋಗ್ಬೇಕಾಗಿರೋದು ಅಂಡರ್ ಗ್ರೌಂಡ್ ನ ಗುಹೆ ಕಡೆ, ನೀನ್ ಯಾಕೆ ಸ್ಕೂಲ್ ಕಡೆ ಹೋಗ್ತಿದ್ಯಾ ಅಂತ ಕೇಳ್ತಾಳೆ. ಆದ್ರೆ ಜಾನ್ ಅವಳ ಮಾತನ್ನ ಇಗ್ನೋರ್ ಮಾಡಿ ಆ ಸ್ಕೂಲ್ ಕಡೆಗೆ ಬಂದು ಡೋರ್ ನ ಮುರಿದು ಮತ್ತೆ ವಾಪಸ್ ಮನೆಗೆ ತಂದು ಆ ಪೇಂಟ್ ನೆಲ್ಲ ಕೆರೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಕೊನೆಗೂ ಡೋರ್ ಮೇಲೆ ಕೆತ್ತಿದ ಆ ನಂಬರ್ ಸಿಗುತ್ತೆ. ಆದ್ರೆ ಇನ್ನೊಂದ್ ಕಡೆ ಡಯಾನಾ ತುಂಬಾ ಹೆದರ್ಕೊಂಡು ಜಾನ್ ಮಾತನ್ನ ಕೇಳ್ದೆ ಕ್ಯಾಲಬ್ ಮತ್ತೆ ಹ್ಯಾಬಿನ ಕರ್ಕೊಂಡು ಗುಹೆ ಕಡೆ ಕಾರ್ ನಲ್ಲಿ ಹೊರಟೋಗ್ತಾಳೆ. ಜಾನ್ ಅವಳನ್ನ ತಡೆಯೋಕೆ ಅಂತ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಅವಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಡಯಾನಾ ತನ್ನ ಕಾರ್ಗೆ ಪೆಟ್ರೋಲ್ ಅನ್ನ ಹಾಕಿಸ್ಕೊಳ್ಳೋಕೆ ಪೆಟ್ರೋಲ್ ಬ್ಯಾಂಕ್ ಬಂದಾಗ ಟಿವಿನಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಎಮರ್ಜೆನ್ಸಿ ಪ್ರೆಸ್ ಮೀಟ್ ನಲ್ಲಿ ನಾಳೆ ಸೂರ್ಯನಿಂದ ಹೊರಹೊಮ್ಮುವ ಸೂಪರ್ ಪ್ಲೇಯರ್ಸ್ ನಿಂದಾಗಿ ಪ್ರಳಯ ಆಗುತ್ತೆ, ಜನರು ನಿಮ್ಮ ಜೀವಗಳನ್ನ ಉಳಿಸ್ಕೊಳ್ಳೋಕೆ ಆದಷ್ಟು ಅಂಡರ್ ಗ್ರೌಂಡ್ ಅಲ್ಲಿ ಉಳ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಆ ನ್ಯೂಸ್ ನೋಡಿದ ಜನರಲ್ರು ಪ್ಯಾನಿಕ್ ಆಗಿ ಚಲ್ಲಾಪಿಲ್ಲಿಯಾಗಿ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಕ್ಯಾಲಬ್ ಅಲ್ಲಿದ್ದ ಒಂದು ಪಬ್ಲಿಕ್ ಫೋನ್ ನಿಂದ ತನ್ನ ತಂದೆಗೆ ಕಾಲ್ ಮಾಡಿ ಅವರಿದ್ದ ಜಾಗದ ಬಗ್ಗೆ ಹೇಳ್ತಾನೆ. ಅದನ್ನ ನೋಡಿದಂತಹ ಡಯಾನಾ ತಕ್ಷಣ ಆ ಫೋನ್ ತಗೊಂಡು ಮಾತಾಡ್ತಾಳೆ. ಜಾನ್ ಆಕೆಗೆ, ಡಯಾನಾ ನನ್ ಮಾತನ್ನ ಕೇಳು, ಸೂರ್ಯನ ಸೂಪರ್ ಪ್ಲೇಯರ್ ನಿಂದ ತಪ್ಪಿಸ್ಕೊಳ್ಳೋಕೆ ನಾವು ಯಾವುದೇ ಅಂಡರ್ ಗ್ರೌಂಡ್ ನಲ್ಲಿ ಬಚ್ಚಿಟ್ಕೊಂಡ್ರು ಉಪಯೋಗ ಇಲ್ಲ. ಯಾಕಂದ್ರೆ ಸೂರ್ಯನ ಬೆಂಕಿ ಸುಮಾರು 9 ಕಿಲೋಮೀಟರ್ ನಷ್ಟು ಭೂಮಿಯ ಒಳಗಡೆ ಬರುತ್ತೆ. ಆದ್ರೆ ನಿನ್ ತಾಯಿ ಸ್ಕೂಲ್ ಡೋರ್ ನಲ್ಲಿ ಬರ್ತಿರೋ ನಂಬರ್ಸ್ ಗಳ ಪ್ರಕಾರ ಆಕೆ ವಾಸ ಮಾಡ್ತಿದ್ದ ಲೊಕೇಶನ್ ಅಲ್ಲಿಗೆ ಹೋದ್ರೆ ಖಂಡಿತ ನಮ್ಗೆ ಈ ಪ್ರಳಯದಿಂದ ತಪ್ಪಿಸ್ಕೊಳ್ಳೋಕೆ ಏನಾದ್ರೂ ಕ್ಲೂ ಸಿಗುತ್ತೆ ಅಂತ ಅರ್ಥ ಮಾಡಿಸ್ತಾನೆ. ಆದ್ರೆ ಡಯಾನಾ ಇವನ ಮಾತನ್ನ ನಂಬದೆ, ಇಲ್ಲ ನಾವು ಅಂಡರ್ ಗ್ರೌಂಡ್ ಕಡೆನೆ ಹೋಗ್ತೀವಿ ಅಂತ ಹೋಗ್ತಾಳೆ. ಅದೇ ಟೈಮ್ಗೆ ಪದೇ ಪದೇ ನಾವು ನೋಡುವಂತಹ ಬ್ಲಾಕ್ ಕಲರ್ ಸೂಟ್ ಹಾಕೊಂಡ ಮನುಷ್ಯರು ಹ್ಯಾಬಿ ಮತ್ತೆ ಕ್ಯಾಲಬ್ ನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಿರ್ತಾರೆ. ತಕ್ಷಣವೇ ಡಯಾನಾ ಮತ್ತೊಬ್ಬನ ಕಾರ್ ತಗೊಂಡು ಚೇಸ್ ಮಾಡ್ಬೇಕಾದ್ರೆ ಟ್ರಕ್ ಕುದ್ದಿ ಆಕ್ಸಿಡೆಂಟ್ ಆದ ಕಾರಣ ಅವಳು ಸತ್ತೋಗ್ತಾಳೆ. ಈ ಕಡೆ ತನ್ನ ಮಗ ಹೇಳಿದ ಪೆಟ್ರೋಲ್ ಬಂಕ್ ಗೆ ಜಾನ್ ಬರ್ತಾರೆ. ಬಂದು ನೋಡಿದ್ರೆ ಡಯಾನಾ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರ್ತಾಳೆ. ಆಕೆ ಸಾಯೋ ಸಮಯ ಕರೆಕ್ಟ್ ಆಗಿ ಅಕ್ಟೋಬರ್ 19ರ 12 ಗಂಟೆ ಆಗಿರುತ್ತೆ. ಇದರ ಅರ್ಥ ಲುಸಿಂಡಾ ಹೇಳಿದ ತರ ಡಯಾನಾ ಅಕ್ಟೋಬರ್ 19ಕ್ಕೆ ಸತ್ತೋಗಿರ್ತಾಳೆ. ಜಾನ್ ತಕ್ಷಣ ಅಲ್ಲಿಂದ ತನ್ನ ಮಕ್ಕಳನ್ನ ಕಾಪಾಡೋಕೆ ಹೊರಟಾಗ ಖಂಡಿತ ಆ ವ್ಯಕ್ತಿಗಳು ಲುಸಿಂಡಾ ಮನೆ ಕಡೆ ಹೋಗಿರ್ತಾರೆ ಅನ್ಕೊಂಡು ಅಲ್ಲಿಗೆ ಬರ್ತಾನೆ. ಅಲ್ಲಿ ಬಂದು ನೋಡಿದ್ರೆ ಅಲ್ಲಿ ಅದೇ ಬ್ಲಾಕ್
ಬ್ಲಾಕ್ ಕಲರ್ ಕಲ್ಲುಗಳು ಸಾವಿರಾರು ಬಿದ್ದಿರ್ತವೆ. ಹಾಗೇನೆ ಆ ಕಾರ್ ಕೂಡ ಅಲ್ಲೇ ಇರುತ್ತೆ. ಅಲ್ಲಿದ್ದ ಒಬ್ಬನ್ಗೆ ಗನ್ ಪಾಯಿಂಟ್ ಮಾಡಿ ಮಕ್ಕಳು ಎಲ್ಲಿದ್ದಾರೆ ಅಂತ ಕೇಳ್ಬೇಕಾದ್ರೆ ಆಬಿ ಮತ್ತೆ ಕ್ಯಾಲಬ್ ಅಲ್ಲಿಗೆ ಬರ್ತಾರೆ. ಕ್ಯಾಲಬ್ ತಂದೆಗೆ, ಅಪ್ಪ ಇವರೆಲ್ಲ ಕೆಟ್ಟವರಲ್ಲ ಅಪ್ಪ, ಇವತ್ತು ನಡೆಯೋ ಪ್ರಳಯದಿಂದ ನಮ್ಮನ್ನ ಕಾಪಾಡೋಕ್ ಬಂದಿರೋರು ಅಂತ ಮಾತಾಡ್ಬೇಕಾದ್ರೆ ಆಕಾಶದಿಂದ ಒಂದು ಸ್ಪೇಸ್ ಶಿಪ್ ಬರುತ್ತೆ. ಅದನ್ನ ನೋಡಿದ ಜಾನ್ಗೆ ಶಾಕ್ ಆಗುತ್ತೆ. ಮತ್ತೆ ಎಲ್ಲಾ ವಿಷಯಗಳು ಕೂಡ ಅರ್ಥ ಆಗುತ್ತೆ. ಅಷ್ಟು ದಿನಗಳಿಂದ ಆಬಿ ಮತ್ತೆ ಕ್ಯಾಲಬ್ ನ ಫಾಲೋ ಮಾಡ್ತಿರೋದು ಮನುಷ್ಯರಲ್ಲ, ಬದಲಾಗಿ ಏಲಿಯನ್ಸ್ ಆಗಿರ್ತಾರೆ. ಈಗ ಗೊತ್ತಾಗೋ ಒಂದು ವಿಷಯ ಏನಂದ್ರೆ ಈ ಏಲಿಯನ್ಸ್ ಗೆ ಭೂಮಿ ನಾಶ ಆಗುತ್ತೆ ಅಂತ ಮೊದ್ಲೇ ಗೊತ್ತಿರುತ್ತೆ. ಹೀಗಾಗಿನೇ ಬೇರೆ ಗ್ರಹಗಳಲ್ಲಿ ಮನುಷ್ಯನ ಸಂತತಿಯನ್ನ ಬೆಳೆಸೋಕೆ ಅಂತ ಆಬಿ ಮತ್ತೆ ಕ್ಯಾಲಬ್ ನ ಚೂಸ್ ಮಾಡಿರ್ತಾರೆ. ಕ್ಯಾಲಬ್ ತನ್ನ ತಂದೆಯನ್ನ ಕೂಡ ಸ್ಪೇಸ್ ಶಿಪ್ ಒಳಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಜಾನ್ ನ ತಡೆದಂತಹ ಏಲಿಯನ್, ನಾವ್ ಯಾರನ್ನ ಚೂಸ್ ಮಾಡಿರ್ತೀವೋ ಅವರಷ್ಟೇ ನಮ್ ಜೊತೆ ಬರೋಕೆ ಸಾಧ್ಯ ಅಂತ ಹೇಳ್ತಾರೆ. ಇದನ್ನ ಕೇಳಿದಂತಹ ಜಾನ್ ತುಂಬಾ ಎಮೋಷನಲ್ ಆಗ್ತಾನೆ. ಆದ್ರೆ ಅಟ್ಲೀಸ್ಟ್ ತನ್ನ ಮಗ ಹಾಗೂ ಆಬಿಯ ಮೂಲಕ ಬೇರೆ ಗ್ರಹದಲ್ಲಿ ಮನುಷ್ಯನ ಸಂತತಿಯನ್ನ ಬೆಳೆಸ್ಲಿ ಅಂತ ಅಳ್ತಾ ಅವನನ್ನ ಕಳಿಸ್ಕೊಡ್ತಾನೆ. ಕ್ಲೈಮ್ಯಾಕ್ಸ್ ನಲ್ಲಿ ನಮ್ಗೆ ಏಲಿಯನ್ಸ್ ಗಳ ನಿಜ ರೂಪವನ್ನ ತೋರಿಸ್ತಾರೆ. ಸ್ಪೇಸ್ ಶಿಪ್ ನ ಸ್ಟಾರ್ಟ್ ಮಾಡ್ಕೊಂಡು ಭೂಮಿಯಿಂದ ಹೊರಟೋಗ್ತಾರೆ. ಹೀಗೆ ಏಲಿಯನ್ಸ್ ಕ್ಯಾಲಬ್ ಮತ್ತೆ ಹ್ಯಾಬಿ ತರನೇ ಚೂಸ್ ಮಾಡಿದಂತಹ ಮತ್ತೊಂದಷ್ಟು ಮಕ್ಕಳನ್ನ ಮತ್ತೆ ಪ್ರಾಣಿಗಳನ್ನ ಕರ್ಕೊಂಡು ಬೇರೆ ಗ್ಯಾಲಕ್ಸಿಗೆ ಹೊರಟೋಗ್ತಾರೆ. ಈ ಕಡೆ ಜಾನ್ ಇಷ್ಟು ದಿನ ಮಾತಾಡದೆ ಇದ್ದಂತಹ ತನ್ನ ತಂದೆ ತಾಯಿಗಳ ಜೊತೆ ತನ್ನ ಕಡೆಯ ಕ್ಷಣಗಳನ್ನ ಕಳೀತಿರ್ತಾನೆ. ಅಷ್ಟರಲ್ಲೇ ಸೂರ್ಯನ ಒಂದು ಭಾಗ ನಾಶ ಆಗಿ ಭೂಮಿಯ ಪ್ರತಿಯೊಂದು ಜೀವಿಗಳು ಕೂಡ ಸುಟ್ಟು ಭಸ್ಮ ಆಗೋಗ್ಬಿಡ್ತಾರೆ. ಸಿನಿಮಾದ ಕೊನೆಯಲ್ಲಿ ಕ್ಯಾಲಬ್ ಮತ್ತೆ ಹ್ಯಾಬಿ ಬೇರೆ ಗ್ರಹದಲ್ಲಿ ಆಟ ಆಡ್ತಿರೋದನ್ನ ನೋಡ್ತೀವಿ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಈ ಮೂವಿಯ ಒಂದು ಸಾರಾಂಶ ಹೇಳ್ಬೇಕಂದ್ರೆ 50 ವರ್ಷಗಳ ಹಿಂದೆನೆ ಏಲಿಯನ್ಸ್ ಗಳು ಲುಸಿಂಡಾ ಮೂಲಕ ಭೂಮಿಯ ಮೇಲೆ ನಡೆಯೋ ದುರ್ಘಟನೆಗಳ ಬಗ್ಗೆ ಬರ್ಸಿರ್ತಾರೆ. ಆದ್ರೆ ಅದನ್ನ ಟೈಮ್ ಕ್ಯಾಪ್ಸೂಲ್ ನಲ್ಲಿ ಹೂತಿಟ್ಟಂತಹ ಕಾರಣ ಅದು ಯಾರ ಕೈಗೂ ಸಿಗದೆ ಆ ದುರ್ಘಟನೆಗಳನ್ನ ತಡೆಯೋಕೆ ಸಾಧ್ಯ ಆಗಲ್ಲ. ಹಾಗೂ ಲುಸಿಂಡಾ ಏಲಿಯನ್ಸ್ ಗಳು ಭೂಮಿಗೆ ಕಳಿಸ್ಕೊಟ್ಟಂತಹ ಒಬ್ಳು ಮೆಸೆಂಜರ್ ಆಗಿ ಇರ್ತಾಳೆ. ಹೇಗನಿಸ್ತು ಈ ಮೂವಿ ಅದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.